ಬೇಬಿ, ನೀನು ಯೋಚನೆ ಮಾಡ್ತಾ ಇರೋ ಹಾಗೇನೂ ಇಲ್ಲ. ಹೌದಾ? ಹಾಗಾದ್ರೆ ಇಡೀ ದಿನ ನಿನ್ ಗಮನ ಯಾವ ಕಡೆ ಇತ್ತು? ಪ್ರತಿದಿನ ನಿನ್ ಗಮನ ನನ್ ಮೇಲೆ ಇರ್ತಿತ್ತು, ಆದ್ರೆ ಇವತ್ತು ಯಾವ ಕಡೆನೋ ಇತ್ತು. ನನಗೆ ಕೆಲಸ ಇರುತ್ತೆ, ನಾನು ಮನೇಲಿರೋದಕ್ಕೆ ಹೇಗೆ ಸಾಧ್ಯ? ಓಹ್, ಇದು ಮಾತು ಅಂದ್ರೆ. ನಿನ್ನೋಳು ಅನ್ಸ್ಕೊಂಡೋಳು ನಿನಗೆ ಬೋರ್ ಆಗ್ತಾ ಬರ್ತಿದ್ದಾಳೆ. ಮಜಾ ಸಿಗ್ತಾ ಇಲ್ಲ ನಿನಗೆ ಅಲ್ವಾ? ಅದಕ್ಕೆ ಇಡೀ ದಿನ ಹೊರಗಡೆ ಕಾಲ ಕಳೀತೀಯ. ಅಯ್ಯೋ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ನನ್ ಮಾತ್ನ 2 ಕಿವಿ ತೆರೆದು ಕೇಳಿಸ್ಕೊ. ಒಂದ್ ವೇಳೆ ನನಗ್ ಮೋಸ ಮಾಡಿದ್ರೆ ನೀನ್ ನೆಮ್ಮದಿಯಾಗಿರೋಕ್ಕಾಗಲ್ಲ, ಮನೆ ಒಳಗಾಗ್ಲಿ ಹೊರಗಡೆ ಆಗ್ಲಿ. ಆದ್ರೆ ನಾನು ಯಾಕೆ ನಿನಗೆ ಮೋಸ ಮಾಡ್ತೀನಿ? ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ. ಆದ್ರೆ ನೀನು ನನ್ನ ಮೇಲೆ ಅನುಮಾನ ಪಡೋದು ನನಗೆ ಒಂಚೂರು ಇಷ್ಟ ಆಗಲ್ಲ. ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ, ನಿಜವಾಗ್ಲು. ಐ ಲವ್ ಯು. ಪ್ಲೀಸ್. ಏನಾಯ್ತು? ನೋವಾಗ್ತಿದೆ. ನೋವಾ? ಇವಾಗ ಪರವಾಗಿಲ್ವಾ? ಎಲ್ಲೋಗಿದ್ದೆ? ನಾನಾ ಡಾಕ್ಟರ್ ಹತ್ರ ಹೋಗಿದ್ದೆ. ಸಿಕ್ಕಿದ್ರ ಡಾಕ್ಟ್ರು? ಅದು ನನಗೆ ಕೆಮ್ಮಾಗಿತ್ತು, ತೋರ್ಸಕ್ಕೆ ಹೋಗಿದ್ದೆ. ಇದೇನ್ ತಮಾಷೆ? ಡಿಂಪಿ ಜೊತೆ ನೀನ್ ಎಲ್ಲೋಗಿದ್ದೆ ಅದನ್ನ ಹೇಳು ಮೊದ್ಲು. ಡಿಂಪಿ? ನಾನೆಲ್ಲಿ ಹೋಗಿದ್ದೆ ಡಿಂಪಿ ಜೊತೆ? ನೋಡು, ನನ್ ಕಣ್ಣಿಗೆ ಮಣ್ಣು ಎರಚ್ಬೇಡ ನೀನು. ನಮ್ಮಿಬ್ರು ಸಂಬಂಧದಲ್ಲಿ ಡಿಂಪಿ ನಿನ್ಗೆ ಏನ್ ಆಗ್ತಾಳೆ ಅನ್ನೋದನ್ನ ನೀನ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನಿನ್ಗೆಲ್ಲಾ ತರ ಅರ್ಥ ಆಗಿದ್ರು ಕೂಡ ಇಷ್ಟು ನೀಚ್ ಕೆಲ್ಸಕ್ಕೆ ಇಳಿತೀಯ ಅಂದ್ರೆ ನಿನ್ಗೇನ್ ಹೇಳ್ಬೇಕು? ನೋಡು, ಅವಳಾಗವಳೆ ಬಂದ್ಲು. ಅವಳಾಗವಳೆ ನಿನ್ನ ಹತ್ರ ಬಂದಿದ್ಲು ಅಂದ್ರೆ ನೀನ್ ಅವಳಿಗೆ ಅರ್ಥ ಮಾಡಿಸ್ಬೇಕಿತ್ತು. ಅವಳು ಚಿಕ್ಕ ಹುಡುಗಿ. ನಾನು ಹೆಲ್ಪ್ಲೆಸ್ ಆಗಿದ್ದೆ. ಹೆಲ್ಪ್ಲೆಸ್? ಹೌದು, ಅವಳಿಗೆ ನಮ್ಮ ಮೇಲೆ ಅನುಮಾನ ಬಂದಿದೆ. ನಾನು ಅವಳ ಜೊತೆ ಸೇರ್ಕೊಂಡು ಅವಳ ಅನುಮಾನ ದೂರ ಮಾಡಕ್ ಹೊರಟಿದ್ದೆ. ಆದ್ರೆ ಅವಳು ನನ್ ಬಯಸಿದ್ಲು. ಅವಳು ನನ್ನ ಜೊತೆ. ಏನಾಯ್ತು ಮಮ್ಮಿ? ಈ ಅಂಕಲ್ ಜೊತೆ ಯಾಕೆ ಜಗಳ ಮಾಡ್ತಿದ್ಯಾ? ಅದು ಏನಿಲ್ಲ ಮಗ್ನೆ, ಅದು ಮಗಳೇ ಡಿಂಪಿ, ನಿನ್ ಸ್ಟಡೀಸ್ ಹೇಗ್ ನಡೀತಿದೆ? ಚೆನ್ನಾಗಿ ನಡೀತಿದೆ. ಇವತ್ತು ಕ್ಲಾಸಿಂದ ಬರೋದು ಸ್ವಲ್ಪ ಲೇಟ್ ಆಯ್ತಲ್ವಾ? ಹೌದು, ಲೇಟ್ ಆಯ್ತು. ಆದ್ರೆ ಎಕ್ಸ್ಟ್ರಾ ಕ್ಲಾಸಸ್ ಇತ್ತು. ಇಷ್ಟು ಸುಳ್ಳು ಹೇಳ್ತೀನಿ ನನ್ನ ಹತ್ರ ನೀನು. ನಾನು ನೋಡಿದ್ದೀನೆಲ್ಲ. ಕ್ಲಾಸ್ಗೆ ಹೋಗ್ತೀನಿ ಅಂತ ಹೇಳಿ ನೀನ್ ಕರಣ್ ಜೊತೆ ಓಡಾಡ್ತಾ ಇರ್ತೀಯಾ. ಅದಕ್ಕೇನಾಯ್ತು? ದಾರಿಲ್ ಸಿಕ್ಕಿದ ಪಿಜ್ಜಾ ತಿನ್ನಕ್ಕಂತ ಹೋಗಿದ್ದೆ. ಮತ್ತೆ ಸುಳ್ಳು. ಈ ತರ ಮಾಡೋದಕ್ಕೆ ಈ ತರ ನಾಚಿಕೆ ಆಗಲ್ವಾ ನಿನ್ಗೆ? ಇದ್ರಲ್ಲಿ ನಾಚಿಕೆ ಆಗುವಂತದ್ದೇನಿದೆ? ನೋಡು ಮಗಳೇ, ನೀನು ಈ ಮನುಷ್ಯನ ಬಗ್ಗೆ ಅರ್ಥ ಮಾಡ್ಕೊಂತೀಯಲ್ವಾ? ಅವನು ನಿನಗೆ ಸರಿಯಲ್ಲ. ಅವನ ಜೊತೆ ಸಿಗೋದು ಸುತ್ತೋದು ಅಷ್ಟು ಚೆನ್ನಾಗಿರೋದಿಲ್ಲ. ನಿನ್ನ ಗುರಿ ಯಾವ ಕಡೆ ಇದೆ ಹೇಳು ಮಗಳೇ? ಪದೇ ಪದೇ ಈ ಥರ ತಪ್ಪುಗಳು ನಿನ್ನ ಭವಿಷ್ಯನೇ ಹಾಳು ಮಾಡುತ್ತೆ. ನೀವು ದಯವಿಟ್ಟು ನನ್ನ ಲೈಫಲ್ಲಿ ಇಂಟರ್ಫಿಯರ್ ಮಾಡದೇ ಇರೋದೇ ಒಳ್ಳೇದು. ನಿನ್ನ ತಾಯಿ ನಾನು. ಹಾಗಾದ್ರೆ ತಾಯಿಯಾಗೇ ಇರಿ. ನೋಡು ಮಗಳೇ, ನೀನು ತಪ್ಪು ಮಾಡ್ತಿದ್ಯಾ. ತಪ್ಪು ನೀವು ಕರಣ್ ಜೊತೆ ಮಾಡ್ತಿರೋದು. ಅಮ್ಮ ಹತ್ರನೇ ಅಧಿಕ ಪ್ರಸಂಗತನ ಮಾಡ್ತೀಯಾ? ಅಧಿಕ ಪ್ರಸಂಗ ನೀವು ಮಾಡ್ತಿರೋದು. ನಿಮ್ಗಿಂತ ಚಿಕ್ಕ ವಯಸ್ಸು ಹುಡುಗನ್ನ ಸುಳ್ಳು ಹೇಳಿ ಮನೇಲಿ ಇಟ್ಕೊಂಡಿದ್ದೀರಲ್ಲ, ನಾಚಿಕೆ ಆಗಲ್ವಾ? ಪ್ಲೀಸ್, ನಿಮ್ ಮಗಳನ್ನ ಖುಷಿಯಾಗಿರೋದಕ್ಕೆ ಬಿಟ್ಬಿಡಿ.
ನಾನು ನೋಡ್ತೀನಿ ಇನ್ಮೇಲೆ ನೀನು ಕರಣ್ನ ಹೇಗೆ ಮೀಟ್ ಮಾಡ್ತೀಯ ಅಂತ. ಮೀಟ್ ಮಾಡ್ತೀನಿ. ನಾನು ನೋಡ್ತೇನೆ. ಅಕ್ಕ ಇಲ್ಲಿ ನೋಡು, ನಾನು ಹೈ ಸ್ಕೋರ್ ಮಾಡಿದ್ದೀನಿ. ನೀನ್ ಬಟ್ಟೆಲ್ಲ ಕೇಳ್ದಾಡ್ತಿದ್ಯಾ? ಅಕ್ಕ ನೀನ್ ಏನ್ ಮಾಡ್ತಿದ್ಯಾ? ಹೋಗಿಲ್ಲಿಂದ. ಅಕ್ಕ ನೀನ್ ಏನ್ ಮಾಡ್ತಿದ್ಯಾ? ಅಕ್ಕ ಬಾಗ್ಲು ತೆಗಿ. ಅಕ್ಕ ಮಮ್ಮಿ ನೋಡು, ಅಕ್ಕ ಬಾಗ್ಲು ತೆಗಿತಾ ಇಲ್ಲ. ಅಕ್ಕ ಅಕ್ಕ ಬಾಗ್ಲು ತೆಗಿ. ಏನಾಯ್ತು ಮಗಳೇ? ಅಕ್ಕ ಬಾಗ್ಲು ತೆಗಿತಾ ಇಲ್ಲ. ಯಾಕೆ ಗೊತ್ತಿಲ್ಲ, ಕಬೋರ್ಡ್ ಇಂದ ಬಟ್ಟೆ ತೆಗಿತಾ ಇರ್ಲು, ಗೊತ್ತಿಲ್ಲ ಏನು ಅಂತ. ಡಿಂಪಿ, ಅಕ್ಕ ಡಿಂಪಿ ಬಾಗ್ಲು ತೆಗಿ. ಅಕ್ಕ ಕರಣ್, ಅಕ್ಕ ಕರಣ್. ಏನಾಯ್ತು? ಏನಾಯ್ತು? ನೋಡು ಕರಣ್, ಡಿಂಪಿ ಬಾಗ್ಲು ತೆಗಿತಾ ಇಲ್ಲ. ಡಿಂಪಿ, ಡಿಂಪಿ, ಡಿಂಪಿ. ಡಿಂಪಿ, ಡಿಂಪಿ. ಬಿಟ್ಬಿಡಿ ನನ್ನ. ಏನ್ ಮಾಡ್ತಿದ್ಯಾ? ಸಾಯ್ಬೇಕು. ಡಿಂಪಿ, ಬಿಟ್ಬಿಡಿ. ಡಿಂಪಿ, ಬೇಡ ಡಿಂಪಿ. ಬಿಡಿ ನನ್ನ ಡಿಂಪಿ, ಡಿಂಪಿ ಏನ್ ಮಾಡಕ್ ಹೊರಟಿದ್ಯಾ ನೀನು? ಅದನ್ ಕಟ್ಕೊಂಡು ನಿಮ್ಗೇನಾಗ್ಬೇಕು? ನೀವೇ ತಾನೇ ನನ್ ಖುಷಿಗ್ ದೊಡ್ಡ ವೈರಿ. ಏನ್ ಹೇಳಕ್ ಹೊರಟಿದ್ಯಾ? ನೀವು ಹೋಗಿ. ಹೋಗಿ ಇಲ್ಲಿಂದ. ಏನ್ ಮಾಡ್ತಿದ್ದೆ ನೀನು? ಹುಚ್ಚಿಡ್ತಿದ್ಯಾ ನಿನ್ಗೆ? ಹಾ, ಹಿಡ್ದಿದೆ ಹುಚ್ಚು. ನಂಗೂ ಸಾಯಕ್ ಇಷ್ಟ ಇಲ್ಲ, ನಂಗ್ ನಿನ್ ಜೊತೆ ಬದುಕಕ್ ಇಷ್ಟ. ಯಾವಾಗ್ಲೂ ನಿನ್ ಜೊತೆಗೆ ಇರ್ಬೇಕು ಅಂತ ಆಸೆ. ಆದ್ರೆ ನಂಗ್ ಗೊತ್ತು ಇದ್ ಸಾಧ್ಯ ಇಲ್ಲ, ಅದಕ್ಕೆ ಸಾಯೋದಕ್ಕೆ ಹೊರಟಿದ್ದೆ. ಅಕ್ಕ, ನಾನು ಕರಣ್ನ ತುಂಬಾ ಪ್ರೀತಿ ಮಾಡ್ತಿದ್ದೀನಿ. ಅವನಿಲ್ದೆ ನಾನು ಇರೋದಿಲ್ಲ. ಆದ್ರೆ ನಮ್ಮಮ್ಮನೇ ನನಗೆ ನನ್ನ ಪ್ರೀತಿಗೆ ದುಶ್ಮನ್ ಆಗಿದ್ದಾರೆ. ನನ್ನ ಹೆತ್ತ ತಾಯಿನೇ ನನಗೆ ಸೌತಿ ಹಗ್ಗ ಕೊಟ್ಟಿದ್ದಾಳೆ. ಅಷ್ಟೇ ಅಲ್ಲ, ನನ್ನ ಖುಷಿನ ಕಿತ್ಕೊಳಕ್ ಹೊರಟಿದ್ದಾಳೆ. ಕರಣ್, ನನ್ಗೊಂದೂ ಅರ್ಥ ಆಗ್ತಿಲ್ಲ, ನಾನು ಏನ್ ಮಾಡ್ಲಿ? ಒಂದ್ ವೇಳೆ ಅವಳಿಗೆ ಏನಾದ್ರೂ ಆಗಿ ಈ ಪತ್ರ ಏನಾದ್ರೂ ಪೊಲೀಸ್ ಕೈಗೆ ಸಿಕ್ಕಿದ್ರೆ ಆಮೇಲೆ? ಬೆಳಿಗ್ಗೆ ಬೆಳಿಗ್ಗೆ ಇಲ್ಲಿ ಏನ್ ಮಾಡ್ತಿದ್ಯಾ? ಮಮ್ಮಿ ಬೇಗ ಬಾ. ಹುಚ್ಚುಡ್ಗಿ, ಏನ್ ಮಾಡ್ದೆ ನೀನಿದು? ನೋಡು ಮಗ್ನೆ, ನೀನ್ ಏನ್ ಹೇಳ್ತೀಯ ಅದನ್ನ ಮಾಡ್ತೀನಿ, ಅದೇ ಆಗತ್ತೆ. ಕೈ ಮುಗಿತೀನಿ ನಿನ್ನ ಹತ್ರ. ನಾನು ನಿನ್ ತಾಯಿ ಕಣೆ. ನೀನ್ ಏನ್ ಹೇಳ್ತೀಯೋ ಅದೇ ಆಗತ್ತೆ ಮಗನೇ. ನೀನ್ ಸರಿ ಹೇಳ್ತಿದ್ದೆ ಮಗಳೇ, ನಂದೇ ತಪ್ಪು. ತಗೋ, ಒಬ್ರಿಗೊಬ್ರು ಉಂಗ್ರ ಬದಲಾಯಿಸ್ಕೊಡಿ, ಮತ್ತೆ ಹೊಸ ಜೀವನ ಶುರು ಮಾಡಿ.
ಅಮ್ಮ ತೆಗೀರ. ನಾನ್ ಇವತ್ ಕರಣ್ 4 ಸಲ ಸೋಲಿಸ್ದೆ. ಸುಳ್ಳೆ. ಏನಾಯ್ತಮ್ಮ? ಮಗಳೇ, ನಾನು ಅನ್ಕೊಳ್ಳೋ ಪ್ರಕಾರ ನಿಮ್ಮಿಬ್ರಿಗೂ ಮದುವೆ ಮಾಡೋಕ್ ಮುಂಚೆ ಕರಣ್ಗೆ ಬಟ್ಟೆ ಅಂಗಡಿ ತೆಕ್ಕೊಡೋದು ಒಳ್ಳೇದು. ಇನ್ನಾಗಲ್ಲ. ಈ ಕಡೆ ನೋಡಿದ್ರೆ ನಿಮ್ ತಾತ ಪ್ರಾಪರ್ಟಿ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂದ್ರು. ಅಮ್ಮ, ನಾನು ಮದ್ವೆಗೆ ಇಷ್ಟೊಂದು ಖರ್ಚಾಗುತ್ತೆ, ನನ್ನ ಹತ್ರ ದುಡ್ಡೇ ಇಲ್ಲ. ಖರ್ಚು ವೆಚ್ಚ ಹೇಗ್ ನೋಡ್ಕೊಳ್ಳಿ? ಅಮ್ಮ, ನಾವು ಪೊಲೀಸ್ ಹತ್ರ ಹೋಗಣ್ವಾ? ಇಲ್ಲ ಮಗಳೇ, ಕೋರ್ಟು ಕಚೇರಿ ಅಂತ ಅಲಿತಾ ಇದ್ರೆ ಆಸ್ತಿ ವಿಚಾರ ಬೇಗ ಬಗೆಹರಿಯಲ್ಲ. ಹಾಗಾದ್ರೆ ನಮ್ಮ ಹತ್ರ ಬೇರೆ ದಾರಿ ಕೂಡ ಇಲ್ವಲ್ಲ. ಮಗಳೇ, ಒಂದ್ ದಾರಿ ಇದೆ, ಅದಕ್ಕೆ ನಿನ್ ಸಹಾಯ ಬೇಕು. ಅಮ್ಮ ಹೇಳಿ, ನೀವೇನ್ ಹೇಳ್ತೀರೋ ನಾನು ಅದನ್ನೇ ಮಾಡ್ತೀನಿ. ಅಮ್ಮ ಪ್ಲೀಸ್ ಹೇಳಿ. ಮಮ್ಮಿ, ಅಕ್ಕ, ಅಕ್ಕ. ಜಾಗ ಬಿಡಿ. ಡಿಂಪಿ! 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 ಏನಾಯ್ತು ನನ್ನ ಮಗಳಿಗೆ? ಡಿಂಪಿ! ಡಿಂಪಿ ಎದ್ದೋಳು. ಡಿಂಪಿ! ಕಾನ್ಸ್ಟೇಬಲ್. ಎಸ್ ಸರ್. ಆಂಬ್ಯುಲೆನ್ಸ್ನ ಕರಿ, ಪೋಸ್ಟ್ ಮಾರ್ಟಮ್ಗೆ ಬಾಡಿ ಕಳಿಸು. ಹಾ, ಕರಿತೀನಿ ಸರ್. ಮನ್ಪ್ರೀತ್ ಅವರೇ, ಐ ಆಮ್ ಸಾರಿ, ಆದರೆ ನಿಮ್ಮ ಹತ್ರ ಏನೋ ಕೇಳಬೇಕು ಅಂತಿದ್ದೆ. ಹೇಳಿ. ಇದೆಲ್ಲ ಆದಾಗ ನೀವೆಲ್ಲಿದ್ರಿ? ನಾನು ಬಟ್ಟೆ ಅಂಗಡಿಲಿದ್ದೆ. ಸ್ವಲ್ಪ ಐಟಮ್ಸ್ ತಗೊಬೇಕಿತ್ತು, ಅಲ್ಲೇ ತಗೊಳ್ತಾ ಇದ್ದೆ. ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಅನುಮಾನ ಅಂತ ಇಲ್ಲ, ಆದರೆ ತುಂಬ ದಿನಗಳಿಂದ ಅವಳು ಸಪ್ಪೋಗಿದ್ಲು. ಅವಳು ಮದುವೆ ತಯಾರಿ ನಡೀತಿತ್ತು. ಆದರೆ ಅವ್ರ ತಾತ ನಮಗೆ ನಮ್ಮ ಆಸ್ತಿ ನಮಗೆ ಕೊಡೋದಕ್ಕೆ, ನಮ್ಮ ಹಕ್ಕು ನಮಗೆ ಕೊಡೋದಕ್ಕೆ ಒಪ್ಕೊಳ್ಳಿಲ್ಲ. ಆ ಕಾರಣದಿಂದನೇ ಅವಳು ತುಂಬ ನೋವಲ್ಲಿದ್ಲು. ನಮಗೊಂದು ಸುಸೈಡ್ ನೋಟ್ ಸಿಕ್ಕಿದೆ. ಅದರಲ್ಲೂ ಅವಳು ಅದೇ ಬರೆದಿದ್ದಾಳೆ. ತನ್ನ ಸಾವಿಗೆ ಕಾರಣ ಅಜ್ಜಿ ತಾತ ಅಂತ ಬರೆದಿದ್ದಾಳೆ. ಏನ್ ಮಾಡಿದ್ರು ಅವರಿಬ್ರು ನನ್ನ ಮಕ್ಕಳಿಗೆ? ಏನ್ ಮಾಡಿದ್ರು ಸರ್? ಸರ್, ಅವ್ರು ನನ್ನ ಜೀವನನೇ ಹಾಳು ಮಾಡಿಬಿಟ್ರು ಸರ್. ಅವ್ರನ್ನ ಬಿಡಬೇಡಿ ಸರ್. ಅವ್ರಿಗೆ ಎಂತ ಶಿಕ್ಷೆ ಆಗ್ಬೇಕು ಅಂದ್ರೆ ನರಕ ತೋರಿಸ್ಬೇಕು. ಯಾವ ಮಕ್ಕಳು ಜೀವನದಲ್ಲಿ ಈ ಥರ ಅನ್ಯಾಯ ಆಗ್ಬಾರ್ದು ಸರ್.